Hi all, this is Deepika Manjunath. Welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್. ಸೊ ನಾನು ಇವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿಯಿಂದ ಇಲ್ಲಿವರೆಗೂ ಡೆಲಿವರಿ ಆ್ಯಂಡ್ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಬಂತು ಅನ್ನೋದು ವಿಚಾರದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಇನ್ಪುಟ್ಸ್ನ ಕೊಡ್ತೀನಿ ನನಗಾಗಿರೋ ಎಕ್ಸ್ಪೀರಿಯನ್ಸಲ್ಲಿ, ಸೊ ದಟ್ ಇಟ್ ವುಡ್ ಹೆಲ್ಪ್ ಯು ಆಲ್ಸೋ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಕಪಲ್ಸ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ಅವ್ರಿಗೆಲ್ಲ ಹೆಲ್ಪ್ ಆಗ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ನಾನು ಕೆಲವೊಂದು 3 ಇನ್ಪುಟ್ಸ್ನ ಕೊಟ್ಬಿಡ್ತೀನಿ. ಸೊ ಫಸ್ಟ್ ಈಸ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಇನ್ಶೂರೆನ್ಸ್ ಲೈಕ್ ವೇರಿಯಸ್ ಕೈಂಡ್ಸ್ ಆಫ್ ಇನ್ಶೂರೆನ್ಸ್ ಇದೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬ ವೇರಿ ಆಗ್ತಿರುತ್ತೆ ಕೆಲವೊಂದು ಇನ್ಶೂರೆನ್ಸ್ ಟು ಇನ್ಶೂರೆನ್ಸ್ಗೆ. ಆ್ಯಂಡ್ ಆಫೀಸಲ್ಲಿ ಯಾರಾದರೂ ವರ್ಕ್ ಮಾಡ್ತಾ ಇದ್ರೆ ಆಫೀಸಲ್ಲಿ ಇನ್ಶೂರೆನ್ಸ್ ಯಾವ ರೀತಿ ಕವರೇಜ್ ಇದೆ ಆ್ಯಂಡ್ ಪರ್ಸೆಂಟೇಜ್ ಆಫ್ ಕವರೇಜ್ ಏನೇನಿದೆ ಅದ್ರ ಬಗ್ಗೆ ವಿಚಾರಿಸ್ಕೊಳ್ಳಿ. ಹಾಗೆ ಏನೆಲ್ಲ ಕವರ್ ಆಗುತ್ತೆ, ಸೊ ಮೆಡಿಸಿನ್, ಸ್ಕ್ಯಾನ್ಸ್, ಟೆಸ್ಟ್, ಹಾಗೆ ಪ್ರೀ ಚೆಕಪ್, ಪೋಸ್ಟ್ ಚೆಕಪ್ಸ್, ಹಾಗೆ ಡೆಲಿವರಿ ಚಾರ್ಜಸ್ ಆ್ಯಂಡ್ ಬೇಬಿ ಎಕ್ಸ್ಪೆನ್ಸಸ್ ಇದೆಲ್ಲ ಕವರ್ ಆಗುತ್ತಾ, ಆ್ಯಂಡ್ ಆಲ್ಸೋ ಡಿಸ್ಪೋಸಬಲ್ ಥಿಂಗ್ಸ್ಗೆ ಕವರ್ ಆಗುತ್ತಾ, ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಕೆಲವೊಂದು ಹೆಂಗಿರುತ್ತೆ ಅಂತಂದರೆ ಓನ್ಲಿ ಡೆಲಿವರಿ ಚಾರ್ಜಸ್ ಮಾತ್ರ ಕವರ್ ಆಗುತ್ತೆ, ನಾಟ್ ಫಾರ್ ಬೇಬೀಸ್, ನಾಟ್ ಫಾರ್ ಮೆಡಿಸಿನ್ಸ್, ಓನ್ಲಿ ಡೆಲಿವರಿ ಟೈಮ್ ಅಡ್ಮಿಟ್ ಆಗಿ ಡೆಲಿವರಿಯಿಂದ ಡಿಸ್ಚಾರ್ಜ್ ಆಗಿ ಬರೋ ತನಕ ಮಾತ್ರ ಕವರ್ ಆಗುತ್ತೆ, ಈ ಥರದ್ದು ಇರುತ್ತೆ. ಸೊ ಓವರ್ ಆಲ್ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಎಲ್ಲ ಓದ್ಬಿಟ್ಟು ಅವ್ರದ್ದು ಪರ್ಸೆಂಟೇಜ್ ಆಫ್ ಕವರೇಜ್ ಎಷ್ಟಿದೆ ಆ್ಯಂಡ್ ರೇಟ್ ಆಫ್ ಕ್ಲೈಮ್ ರೇಟ್ ಎಷ್ಟಿದೆ ಇದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಸೊ ಇದೆಲ್ಲ ಹೇಗೆ ಚೆಕ್ ಮಾಡ್ಕೊತೀರಾ, ಜಸ್ಟ್ ಗೋ ಟು ದ ಗೂಗಲ್ ಆ್ಯಂಡ್ ಸರ್ಚ್ ಮಾಡಿ ಟಾಪ್ 5 ವೆಬ್ಸೈಟ್ಸ್ ಓಪನ್ ಆಗುತ್ತೆ ಆ್ಯಂಡ್ ಯು ರೀಡ್ ಆಲ್ ದೋಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಏನೇನಿದೆ ಅದರಲ್ಲಿ, ಏನೇನು ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಹಾಗೆ ಅಲ್ಲಿ ಕೆಲವೊಂದು ನಂಬರ್ಸ್ ಕೂಡ ಡಿಸ್ಪ್ಲೇ ಮಾಡಿರ್ತಾರೆ ಅನಿಸುತ್ತೆ, ಸೊ ಅವ್ರಿಗೆ ನಂಬರ್ ಕಾಲ್ ಮಾಡಿ ಕೇಳಿದ್ರು ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಡೋಂಟ್ ಗೋ ಫಾರ್ ಕ್ಲಿನಿಕ್ಸ್ ಅನ್ಲೆಸ್ ಆ ಡಾಕ್ಟರ್ಸ್ ಬಗ್ಗೆ ತುಂಬ ಹೈಪ್ ಕ್ರಿಯೇಟ್ ಆಗಿದೆ ಅಂದರೆ ಮಾತ್ರ ಆ ಕ್ಲಿನಿಕ್ ಅಥವಾ ಆ ಡಾಕ್ಟರ್ಸ್ನ ಚೂಸ್ ಮಾಡಿ. ಅದರ್ವೈಸ್ ಯು ಗೋ ಟು ದ ಹಾಸ್ಪಿಟಲ್ ಇಟ್ ಸೆಲ್ಫ್, ಬಿಕಾಸ್ ಸಾಕಷ್ಟು ಫೈನಾನ್ಸ್ ಇನ್ಫಾರ್ಮೇಷನ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಕೆಲವೊಂದು ಪ್ಯಾಕೇಜ್ ಆಗಿರ್ಬೋದು ಅಥವಾ ಎಷ್ಟು ಕಾಸ್ಟ್ ಆಗುತ್ತೆ, ಈ ಥರದ್ದೆಲ್ಲ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಸೊ ಪ್ರಿಯೋರಾಗೆ ಗೊತ್ತಾಗುತ್ತೆ. ಸೊ ಪ್ಲ್ಯಾನ್ ಮಾಡ್ಬೋದು, ಡೆಲಿವರಿ ಬಗ್ಗೆ ಆಗಿರ್ಬೋದು, ಬೇಬಿ ಬಗ್ಗೆ ಆಗಿರ್ಬೋದು, ಪ್ರಿಯೋರಾಗೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ಲ್ಯಾನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕ್ಲಿನಿಕ್ಕಿಗೆ ಹೋದರೆ ಅಷ್ಟು ಇಟ್ಸ್ ಲೈಕ್ 1 to 1 ಅಷ್ಟೇ ಆಗಿರುತ್ತೆ. ಸೊ ಸಾಕಷ್ಟು ಇನ್ಫಾರ್ಮೇಷನ್ ಅಲ್ಲಿ ಸಿಗಲ್ಲ ಅಂತ ನನ್ನ ಅನಿಸಿಕೆ, ಬಿಕಾಸ್ ನಾನು ಅದೇ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದೆನ್ ಇನ್ನೊಂದು ಪ್ಯಾಕೇಜ್. ಸೊ ಫಾರ್ ಎಕ್ಸಾಂಪಲ್ ಕೆಲವರು ವರ್ಕ್ ಮಾಡ್ತಾ ಇರಲ್ಲ ಯೂಶ್ವಲಿ, ಸೊ ಓನ್ ಬಿಸ್ನೆಸ್ ಇಟ್ಕೊಂಡಿರ್ತಾರೆ, ಆ ಥರ ಎಲ್ಲ ಇರುತ್ತೆ. ಅವರಿಗೆ ಇನ್ಶೂರೆನ್ಸ್ ಕೂಡ ಆಫೀಸಿಂದ ಈ ರೀತಿ ಗೌರ್ಮೆಂಟ್ ಆಫೀಸಲ್ಲಿ ಅಥವಾ ಪ್ರೈವೇಟ್ ಆಫೀಸಲ್ಲಿ ಏನು ಇನ್ಶೂರೆನ್ಸ್ ಕೊಡ್ತಾರೋ ಆ ಇನ್ಶೂರೆನ್ಸ್ ಇರಲ್ಲ. ಆ್ಯಂಡ್ ಪ್ರೈವೇಟಾಗಿ ಅವರೇ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರು ಅದರಲ್ಲಿ ಪ್ರೆಗ್ನೆನ್ಸಿ ಇದೆಲ್ಲ ಕವರ್ ಆಗಿರಲ್ಲ. ಸೊ ಆ ಕ್ಯಾಟಗರಿನಲ್ಲಿ ಯಾರ್ಯಾರು ಇದ್ದೀರಾ ಅವರು ಪ್ಯಾಕೇಜ್ ಅಂತ ಇರುತ್ತೆ, ಸೊ ಅದನ್ನು ಚೂಸ್ ಮಾಡ್ಬೋದು. ಸೊ ಈವನ್ ನಾರ್ಮಲ್ ಬೇರೆಯವರು ಕೂಡ ಚೆಕಪ್ಸಿಗೆಲ್ಲ ಪ್ಯಾಕೇಜ್ಗಳಿದೆ ಇವಾಗೆಲ್ಲ 20,000 30,000 ಪ್ಯಾಕೇಜ್ ಅಂತ. ಸೊ ವೆದರ್ ಇಟ್ಸ್ ವರ್ತ್ ಆಫ್ ಪೇಯಿಂಗ್ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಸ್ವಲ್ಪ ಅನಲೈಸ್ ಮಾಡಿಕೊಂಡು ನೀವು ಫೈನಾನ್ಸ್ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಸೊ ದೀಸ್ ಆರ್ ಮೈ ಇನ್ಪುಟ್ಸ್ ರಿಗಾರ್ಡಿಂಗ್ ವಾಟ್ ಎವರ್ ದ ಫೈನಾನ್ಸ್ ಯು ಆರ್ ಗೋಯಿಂಗ್ ಟು ಪ್ಲ್ಯಾನ್ ಫಾರ್ ಪ್ರೆಗ್ನೆನ್ಸಿ. ಓಕೆನಾ? ಸೊ ನಂದು ಎಕ್ಸ್ಪೆನ್ಸಸ್ ಎಲ್ಲ ಏನಾಯಿತು ಅಂತ ಒಂದು ರಫ್ ಫಿಗರ್ ನಿಮಗೆ ಹೇಳ್ತಾ ಹೋಗ್ತೀನಿ, ಸೊ ದ್ಯಾಟ್ ನಿಮಗೂ ಒಂದು ಐಡಿಯಾ ಸಿಗ್ಬೋದು. ಫಸ್ಟ್ ಆಫ್ ಆಲ್ ನಾನು ಚೆಕಪ್ಸ್ ಎಲ್ಲ ಮಾಡಿಸ್ಕೊಂಡಿದ್ದು ಬ್ಯಾಂಗ್ಳೂರಲ್ಲಿ ಅಪ್ ಟು 8th ಮಂತ್ ತನಕ. ಆ್ಯಂಡ್ 9th ಮಂತಿಗೆ ನಾನು ದಾವಣಗೆರೆಗೆ ಬಂದೆ. ಆ್ಯಂಡ್ ದಾವಣಗೆರೆನಲ್ಲಿ ಯಾಕೆ ಬಂದೆ ಅಂತ ಹೇಳಿದರೆ ನಮ್ಮಮ್ಮ ಮನೆ ಇರೋದು ದಾವಣಗೆರೆ, ಆ್ಯಂಡ್ ನಾನು ಬಾಣಿತನ ಎಲ್ಲ ಮುಗಿಸ್ಕೋಬೇಕಾಗಿದ್ದು ಇಲ್ಲೇ ಆಗಿದ್ದು ದಾವಣಗೆರೆನಲ್ಲಿ ಆಗಿದ್ದರಿಂದ ನಾನು 6 months ಮ್ಯಾಟರ್ನಿಟಿ ಲೀವ್ ಹಾಕ್ಕೊಂಡು ದಾವಣಗೆರೆಗೆ ಬಂದೆ. ಆ್ಯಂಡ್ ದಾವಣಗೆರೆನಲ್ಲೇ ಅಡ್ಮಿಟ್ ಆದರೆ ನನಗೆ ಕಾಸ್ಟ್ ಆಫ್ ಹಾಸ್ಪಿಟಲ್ ಆಗಿರ್ಬೋದು, ಡೆಲಿವರಿ ಚಾರ್ಜಸ್ ಆಗಿರ್ಬೋದು ಕಡಿಮೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ದಾವಣಗೆರೆನಲ್ಲೇ ಡೆಲಿವರಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ ಒಬ್ಬರು ಆ್ಯಕ್ಚುಲಿ ಸೀನಿಯರ್ ಅವರು ನನ್ನ ಆಫೀಸಲ್ಲಿ, ಸೊ ಅವರು ಅಡ್ಮಿಟ್ ಆಗಿದ್ದರು ರೀಸೆಂಟಾಗೇ. ಅವ್ರದ್ದು 1.5 lakhs ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಕವರ್ ಆಗಿದೆ ಅಂತ ಹೇಳಿದರು. ಡೆಲಿವರಿ ಟೈಮಲ್ಲಿ ಅಷ್ಟೇ ಚಾರ್ಜ್ ಇಷ್ಟೊಂದು ಬಿದ್ದಿದೆ. ಸೊ ಓಕೆ, ಸೊ ಫಸ್ಟ್
ನಂದು ಡೆಲಿವರಿನಲ್ಲಿ ಎಷ್ಟಾಯಿತು ಅನ್ನೋದನ್ನು ನಾನು ಲೇಟರ್ ಹೇಳ್ತೀನಿ. ಫಸ್ಟ್ ನಾನು ಪ್ರೀ ಚೆಕಪ್ಸ್ ಏನೇನಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರೀ ಚೆಕಪ್ಪಲ್ಲಿ ಅರೌಂಡ್ 60,000 ನಂದು ಎಕ್ಸ್ಪೆನ್ಸ್ ಬಂತು ನನಗೆ. ಸೊ 60,000ಅಲ್ಲಿ 20,000 ಫಾರ್ ಮೆಡಿಸಿನ್ಸ್, ಲೈಕ್ ಸ್ಟಾರ್ಟಿಂಗ್ ಫೋಲಿಕ್ ಆ್ಯಸಿಡ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಆ್ಯಂಡ್ ಈಸ್ಟ್ರೋಜನ್ ಕೊಡ್ತಾರೆ, ಅಲ್ಲಿಂದ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ಸ್ ಕೊಡ್ತಾರಲ್ವ. ಸೊ ಇನ್ ಬಿಟ್ವೀನ್ ಮಧ್ಯೆ ಬೇರೆ ಪೌಡರ್ಸ್ ಅದು ಇದು ವಿಟಮಿನ್ ಪೌಡರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಸೇರಿಸ್ಬಿಟ್ಟು 20,000 ಆಯಿತು. ಸೊ ಆ ವಿಟಮಿನ್ಸ್, ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಟ್ಯಾಬ್ಲೆಟ್ಸ್ ಬಂದುಬಿಟ್ಟು ನಾನು ಡೆಲಿವರಿ ಆಗಿ 1.5 ಮಂತ್ ಕೂಡ ಯೂಸ್ ಮಾಡಿದೆ, ಅಷ್ಟೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಸೊ ಹಾಗಾಗಿ ನನಗೆ 20,000 ಎಕ್ಸ್ಪೆನ್ಸ್ ಬಂತು ಮೆಡಿಸನ್ನಿಂದು. ನೆಕ್ಸ್ಟ್ ಫಾರ್ ಸ್ಕ್ಯಾನಿಂಗ್ ಆ್ಯಂಡ್ ಆಲ್ ಅಗೇನ್ 20,000 ಹೋಯಿತು. ಈವನ್ ದಾವಣಗೆರೆನಲ್ಲಿ 2 ಗ್ರೋತ್ ಸ್ಕ್ಯಾನ್ ಮಾಡಿಸಿದೆ. ಸೊ ಓವರಾಲ್ ನನಗೆ 20,000 ಎಕ್ಸ್ಪೆನ್ಸು. ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಬಂತು, 3 ಫಸ್ಟ್ ನಾರ್ಮಲ್ ಸ್ಕ್ಯಾನ್ಸ್, ನೆಕ್ಸ್ಟ್ NT ಸ್ಕ್ಯಾನ್ ಆ್ಯಂಡ್ ನೆಕ್ಸ್ಟ್ ಅನಾಮಲಿ ಸ್ಕ್ಯಾನ್ ಆ್ಯಂಡ್ ಗ್ರೋತ್ ಸ್ಕ್ಯಾನ್. ಬ್ಯಾಂಗ್ಳೂರಲ್ಲಿ 1 ಗ್ರೋತ್ ಸ್ಕ್ಯಾನ್ ಆ್ಯಂಡ್ ದಾವಣಗೆರೆನಲ್ಲಿ 2 ಗ್ರೋತ್ ಸ್ಕ್ಯಾನ್. ಸೊ ಇದಿಷ್ಟಕ್ಕೂ ನನಗೆ 20,000 ಖರ್ಚಾಯಿತು. ಆ್ಯಂಡ್ ನೆಕ್ಸ್ಟ್ 7,000 to 8,000 ಫಾರ್ ಟೆಸ್ಟ್. ಇನಿಷಿಯಲ್ ಪ್ರೆಗ್ನೆನ್ಸಿ ಬ್ಲಡ್ ರಿಪೋರ್ಟ್ ಆಗಿರ್ಬೋದು, ಹಿಮೋಗ್ಲೋಬಿನ್ ಟೆಸ್ಟ್ ಮಾಡೋದಕ್ಕಾಗಿರ್ಬೋದು, ನೆಕ್ಸ್ಟ್ ಡಯಾಬಿಟಿಸ್ ಚೆಕ್ಕಿಗಾಗಿರ್ಬೋದು, ಅಥವಾ ಥೈರಾಯ್ಡ್ ಟೆಸ್ಟಿಗಾಗಿರ್ಬೋದು, ಈ ರೀತಿ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್, ಈ ರೀತಿ ಒಂದಷ್ಟು ಟೆಸ್ಟ್ಗಳನ್ನ ಮಾಡಿದರು. ಸೊ ರಿಗಾರ್ಡಿಂಗ್ ನಮ್ಮ ಹೆಲ್ತ್ ಕಂಡೀಷನ್ಸ್ ಬೇಸ್ ಮೇಲೆ ಮೇ ಬಿ ಟೆಸ್ಟಲ್ಲಿ ನಂಬರ್ ಆಫ್ ಟೆಸ್ಟಲ್ಲಿ ವೇರಿ ಆಗ್ಬೋದು. ಸೊ ನನಗೆ ಇಷ್ಟು ಮಾಡಿದ್ರಿಂದ ನನಗೆ 7,000 to 8,000 ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕನ್ಸಲ್ಟೆನ್ಸಿ ಫೀಸ್ ಅರೌಂಡ್ 12,000 to 13,000 ಆಯಿತು, ವಿಚ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ. ಬಿಕಾಸ್ ಅವ್ರು ಕೊಡ್ತಿದ್ದಿದ್ದು ಸರ್ವಿಸ್ ಆ್ಯಂಡ್ ಅವ್ರು ಕೊಡ್ತಿದ್ದಿದ್ದು ಇನ್ಫಾರ್ಮೇಷನ್ಗೆ ಇಟ್ ವಾಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಓನ್ಲಿ ನನಗೆ BP ಆ್ಯಂಡ್ ವೇಟ್ ಚೆಕ್ ಮಾಡ್ತಾಯಿದ್ರು, ಒಂದಷ್ಟು ಸ್ಮಾಲ್ ಇನ್ಪುಟ್ಸ್ ಕೊಡ್ತಾಯಿದ್ರು ಅಷ್ಟೇ. ಸೊ ಹಾಗಾಗಿ ನನಗೆ ಅದು ಕ್ವೈಟ್ ಎಕ್ಸ್ಪೆನ್ಸಿವ್ ಅನಿಸ್ತು. ಎವ್ರಿ 15 ಡೇಸ್ಗೆ ಕರೀತಾಯಿದ್ರು. ಸೊ ದಟ್ ವಾಸ್ ನಾಟ್ ರಿಕ್ವೈರ್ಡ್ ಫಾರ್ ಅ ಹೆಲ್ದಿ ಪ್ರೆಗ್ನೆಂಟ್ ವುಮೆನ್. ಸೊ ಅಂತ ಅನ್ನಿಸ್ತು ನನಗೆ. ಇಲ್ಲೆಲ್ಲ ದಾವಣಗೆರೆನಲ್ಲಿ ಓನ್ಲಿ ಮಂತ್ಲಿ ಒನ್ಸ್ ಕರೀತಾರೆ ಇಫ್ ದ ಲೇಡಿ ಈಸ್ ವೆರಿ ಹೆಲ್ದಿ. ಸೊ ಓನ್ಲಿ ಮಂತ್ಲಿ ಒನ್ಸ್ ಕರೀತಾರೆ. ಬಟ್ ನಮಗಲ್ಲಿ 15 ಡೇಸ್ಗೊಂದು ಅಪಾಯಿಂಟ್ಮೆಂಟ್ ಇದ್ದಿದ್ದರಿಂದ ನಮಗಿನ್ನ ಜಾಸ್ತಿ ಕನ್ಸಲ್ಟೆನ್ಸಿ ಫೀಸ್ ಅಂತ ಹೋಯಿತು ಸ್ವಲ್ಪ. ಸೊ ಹಾಗಾಗಿ ಅದ್ರ ಬಗ್ಗೆನೇ, ಅದಕ್ಕೋಸ್ಕರನೇ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನೀವು ಏನಾದರೂ ಅಷ್ಟೊಂದು ಕನ್ಸಲ್ಟೆನ್ಸಿ ಫೀಸು ಅದು ಎಕ್ಸ್ಪೆನ್ಸ್ ಖರ್ಚು ಮಾಡ್ತಿದ್ದೀರಾ ಅಂದರೆ ಅಷ್ಟೇ ಅಲ್ಲಿಂದ ನಮಗೆ ಇನ್ಪುಟ್ ಸಿಗಬೇಕು, ಅಲ್ಲಿ ಅಷ್ಟೇ ನಮಗೆ ಇನ್ಫಾರ್ಮೇಷನ್ ಸಿಗಬೇಕು. ಸೊ ದ್ಯಾಟ್ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಎಲ್ಲಿ ಹಾಸ್ಪಿಟಲಿಗೆ ಹೋಗ್ಬೇಕಾ, ಕ್ಲಿನಿಕ್ಗೆ ಹೋಗ್ಬೇಕಾ ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ನಾನು ಹೇಳಿದ್ದು. ಸೊ ಇದಿಷ್ಟು ನನಗೆ ಪ್ರೀ ಡೆಲಿವರಿ ಚಾರ್ಜಸ್ ಆಯಿತು. ಸೊ ಡೆಲಿವರಿ ಟೈಮಲ್ಲಿ ನಾನು ಆಫ್ಕೋರ್ಸ್ ದಾವಣಗೆರೆನಲ್ಲಿದ್ದೆ. ದಾವಣಗೆರೆನಲ್ಲಿ ಒಂದು ಹಾಸ್ಪಿಟಲಿಗೆ ಅಡ್ಮಿಟ್ ಆದೆ. ಸೊ ಅದೆಲ್ಲ ನೇಮ್ ಏನು ಬೇಕಾಗಿಲ್ಲ ಅನಿಸುತ್ತೆ. ಸೊ ಆ ಹಾಸ್ಪಿಟಲಲ್ಲಿ ನಮಗೆ ಗೊತ್ತಿರೋರೇ ಅಲ್ಲಿ ಇದ್ದಿದ್ದು. ಆ್ಯಂಡ್ ಇಟ್ ವಾಸ್ ಕ್ವೈಟ್ ಅ ನ್ಯೂ ಹಾಸ್ಪಿಟಲ್, ನ್ಯೂ ಆರ್ಗನೈಸೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅಲ್ಲಿ ಗೊತ್ತಿರೋ ಫ್ಯಾಮಿಲಿ ಡಾಕ್ಟರ್ ಇದ್ದರು. ಆ್ಯಂಡ್ ಅಲ್ಲಿ ಕೆಲವರು ಗೌರ್ಮೆಂಟ್ ಡಾಕ್ಟರ್ಸ್ ಬಂದುಬಿಟ್ಟು ವರ್ಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಮೇ ಬಿ ನಮಗೆ ಸ್ವಲ್ಪ ಕಡಿಮೆ ಕಾಸ್ಟ್ ಬಿತ್ತು ಅಂತಲೂ ಹೇಳ್ಬೋದು. ಕಂಪ್ಯಾರಿಟಿವ್ಲಿ ಬೇರೆ ಹಾಸ್ಪಿಟಲ್ಸ್ ಬಗ್ಗೆನೂ ನಾವು ವಿಚಾರಿಸಿ ನೋಡಿದ್ವಿ ದಾವಣಗೆರೆನಲ್ಲಿ. ಸೊ ಅಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವೇ ಇತ್ತು ಕಂಪೇರ್ಡ್ ಟು ದಿಸ್ ಹಾಸ್ಪಿಟಲ್. ಓಕೆ. ಸೊ ನೆಕ್ಸ್ಟ್ ಏನು ಅಂದರೆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ನನಗೆ C-ಸೆಕ್ಷನ್ ಆಗಿದ್ದು. ಆ್ಯಂಡ್ ನಾವು ನನ್ನ ಹಸ್ಬೆಂಡ್ ಅವರ ಇನ್ಶೂರೆನ್ಸ್ನ ನಾವು ಬಳಸ್ಕೊಂಡ್ವಿ. ಸೊ ಆ ಇನ್ಶೂರೆನ್ಸಲ್ಲಿ ಹಾಸ್ಪಿಟಲ್ ಅವರು 65,000ಗೆ ಕ್ಲೈಮ್ ಮಾಡಿದರು. ಬಟ್ ನಮಗೆ ಹಸ್ಬೆಂಡ್ ಆಫೀಸಿಂದ ಕ್ಲೈಮ್ ಬಂದಿದ್ದು 55,000 ಮಾತ್ರ. ರಿಮೈನಿಂಗ್ ನಮ್ಮ ಹತ್ರ ಏನು ಕಟ್ಟಿಸ್ಕೊಳ್ಳಿಲ್ಲ ಹಾಸ್ಪಿಟಲ್ ಅವರು. ಸೊ ಓನ್ಲಿ 3,000 ನಾವು ಪೇಮೆಂಟ್ ಮಾಡಿದ್ದು. ಆ್ಯಂಡ್ ರಿಮೈನಿಂಗ್ ನಾನ್ ಡಿಸ್ಪೋಸಬಲ್ ಥಿಂಗ್ಸಿಗೆ ಒಂದು 2,000 ಎಕ್ಸ್ಪೆನ್ಸ್ ಆಯಿತು. ಆ್ಯಂಡ್ ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗಿ ಬರೋ ಟೈಮಲ್ಲಿ ಪಾಪುಗೆ ನನಗೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ತೊಗೊಳ್ಳೋಷ್ಟರಲ್ಲಿ ಒಂದು 8,000 ಎಕ್ಸ್ಪೆನ್ಸ್ ಬಂತು. ಆ್ಯಂಡ್ ಊಟ ಎಲ್ಲ ನಮಗೆ ಮನೆಯಿಂದನೇ ಬರ್ತಾಯಿತ್ತು, ದಾವಣಗೆರೆ ಅಲ್ವಾ. ಸೊ ಊಟ ಎಲ್ಲ ಮನೆಯಿಂದನೇ ಬರ್ತಾಯಿತ್ತು. ಸೊ ಹಾಗಾಗಿ ಊಟದ್ದೇನೂ ಎಕ್ಸ್ಪೆನ್ಸ್ ಇರಲಿಲ್ಲ. ಆ್ಯಂಡ್ ರಿಮೈನಿಂಗ್ ಚಿಕ್ಕ ಪುಟ್ಟ ಎಮರ್ಜೆನ್ಸಿ ಥಿಂಗ್ಸ್, ಕೆಲವೊಂದು ಅವಶ್ಯಕತೆ ಇರೋದನ್ನೆಲ್ಲ ತೊಗೊಂಡಿದ್ದು ಒಂದು 5-6 ಸಾವಿರ ಖರ್ಚು ಬಂತು ಅಂತ ಅನ್ಕೋಬೋದಷ್ಟೇ. ಸೊ ಓವರಾಲ್ ನನಗೆ ಪೇಮೆಂಟಿಂದ ನನಗೆ ಎಮರ್ಜೆನ್ಸಿ ಥಿಂಗ್ಸ್ವರೆಗೂ ಏನೇನು ತೊಗೊಂಡಲ್ಲ ಅಲ್ಲಿ ಓವರಾಲ್ 20,000 ಎಕ್ಸ್ಪೆನ್ಸ್ ಬಂತು ಡೆಲಿವರಿ ಟೈಮಲ್ಲಿ. ಎಕ್ಸೆಪ್ಟ್ ದಟ್ ಇನ್ಶೂರೆನ್ಸ್ ಅಮೌಂಟ್ 55,000 ನಾವು ನಮ್ಮ ಇನ್ಶೂರೆನ್ಸ್ ಪೇ ಆಗಿದ್ದರಿಂದ. ಓಕೆ. ಸೊ ಇದಿಷ್ಟು ನನ್ನ
ಡೆಲಿವರಿ ಟೈಮ್ ಡಿಸ್ಚಾರ್ಜ್ ಆಗಿ ಬರೋ ಟೈಮಲ್ಲಿ ನನಗೆ ಆಗಿದ್ದಂಥ ಎಕ್ಸ್ಪೆನ್ಸಸ್. ಸೊ ಪೋಸ್ಟ್ ಡೆಲಿವರಿ ಆದಮೇಲೆ ಏನೇನು ಎಕ್ಸ್ಪೆನ್ಸಸ್ ಇತ್ತು ಅಂತ ಅಂದರೆ, ನಾವಿಬ್ಬರು ಆ್ಯಕ್ಚುಲಿ ನಾನು ಆಗಲಿ ಪಾಪು ಆಗಲಿ ಹೆಲ್ದಿಯಾಗೇ ಇದ್ದೀವಿ. ಬಟ್ ಸ್ಟಿಲ್ ನಾವು ಮಂತ್ಲಿ ಒನ್ಸ್ ಜನರಲ್ ಚೆಕಪ್ಪಿಗೆ ಅಂತ ಹೋಗ್ತಾ ಇದ್ದೀವಿ. ವೇಟ್ ಆಗಿರ್ಬೋದು, ಪಾಪುಗೆ ವೇಟ್ ಆಗಿರ್ಬೋದು, ಈ ಥರ ಏನಾದರೂ ಕೆಲವೊಂದು ಸಜೆಷನ್ಸ್ ಕೇಳೋದಕ್ಕಾಗಿರ್ಬೋದು ನಾವು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಮಂತ್ಲಿ ಒನ್ಸ್. ಈಗ ನಾನು 2.5 ಮಂತ್, ಪಾಪುಗೆ 2.5 ಮಂತ್ 2 ಟೈಮ್ಸ್ ಹೋಗಿದ್ದೀವಿ ಮಾತ್ರ ಹಾಸ್ಪಿಟಲ್ಗೆ. ಸೇಮ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ಎಲ್ಲೇ ಅಡ್ಮಿಟ್ ಆಗಿದ್ವೋ ಅಲ್ಲೇ. ಸೊ ಅರೌಂಡ್ ನನಗೂ ಕೆಲವೊಂದು ಟ್ಯಾಬ್ಲೆಟ್ಸ್ ತೊಗೊಳೋದಿತ್ತು, ಖಾಲಿಯಾಗಿ ಹೋಗಿತ್ತು. ಸೊ ಅದನ್ನೆಲ್ಲ ತೊಗೊಂಡು ನಾವು ಚೆಕಪ್ ಮಾಡಿಸ್ಕೊಂಡು ಬಂದಿದ್ರು ಅರೌಂಡ್ 3000 ಇಲ್ಲಿವರೆಗೂ ಖರ್ಚಾಗಿರ್ಬೋದು ಅಷ್ಟೇ. ಓಕೆ, ಸೊ ಇಷ್ಟು ಖರ್ಚಾಗಿದೆ. ನೆಕ್ಸ್ಟು ಪಾಪುಗೆ ವ್ಯಾಕ್ಸಿನೇಷನ್ ಬಂದುಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಕೊಡಿಸ್ತಾ ಇದ್ದೀವಿ. ಅದೇ ನಾವು ಅಡ್ಮಿಟ್ ಆಗಿರುವಂಥ ಹಾಸ್ಪಿಟಲಲ್ಲೇ ನಾವು ಇನ್ಫಾರ್ಮೇಷನ್ ಕೇಳಿದ್ವಿ. ಅಲ್ಲಿ ಓನ್ಲಿ ಏನು ವ್ಯಾಕ್ಸಿನೇಷನ್ಸ್ ಯಾವ ಥರ ಕೊಡ್ತಾರೆ, ಒಂದು ನಾರ್ಮಲ್ ವ್ಯಾಕ್ಸಿನೇಷನ್, ಒಂದು ಪೇನ್ಲೆಸ್ ವ್ಯಾಕ್ಸಿನೇಷನ್ ಇರುತ್ತೆ. ನಾರ್ಮಲ್ ವ್ಯಾಕ್ಸಿನೇಷನ್ಗೆ 5,000 to 6,000 ಚಾರ್ಜಸ್ ಆಗುತ್ತೆ, ಆ್ಯಂಡ್ ಪೇನ್ಲೆಸ್ ವ್ಯಾಕ್ಸಿನೇಷನ್ಗೆ 9,000 to 10,000 ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ಹೇಳಿದರು. ಸೊ ವ್ಯಾಕ್ಸಿನೇಷನ್ಗೆ ದಟ್ಟು ನಮಗೆ ಇಲ್ಲಿ ಈಸಿಯಾಗಿ ಅವೈಲೇಬಲ್ ಇರೋದ್ರಿಂದ, ಮನೆ ಹತ್ರನೇ ಇರೋದು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ, ಏನಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನೇ ನಾನು ಚೂಸ್ ಮಾಡಿದೆ. ಸೊ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಾನು ವ್ಯಾಕ್ಸಿನೇಷನ್ ಕೊಡಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಅಲ್ಲಿ ಕೂಡ ಸೇವ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಇನ್ಪುಟ್ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ, ಏನಂದರೆ ಇಫ್ ಯಾರಾದರೂ ಪ್ರೆಗ್ನೆನ್ಸಿಗೆ ಇನ್ನೇನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅಂದರೆ, ಲೈಕ್ 50 ನಿಮ್ಮದೇ ಆದಂಥ ಒಂದು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಒಂದು 50 to 1 lakh ಸೇವ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಕೈಯಲ್ಲಿ. ಬಿಕಾಸ್ ಚೈಲ್ಡ್ ಬರ್ತ್ ಈಸ್ ಲೈಕ್ ಎಷ್ಟು ಸಿಂಪಲ್ ಇದೇನೋ ಅಷ್ಟೇ ಕಾಂಪ್ಲಿಕೇಟೆಡ್ ಕೂಡ. ಕೆಲವ್ರದ್ದು ಸಿಂಪಲ್ಲಾಗಿ ಮುಗ್ದೋಗುತ್ತೆ, ಕೆಲವ್ರಿಗೆ ಕಾಂಪ್ಲಿಕೇಶನ್ಸ್ ಬರ್ಬೋದು. ಸೊ ಹೇಳೋಕ್ಕಾಗಲ್ಲ, ಇನ್ ಬಿಟ್ವೀನ್ ಕಾಂಪ್ಲಿಕೇಶನ್ಸ್ ಬರ್ಬೋದು, ಅಥವಾ ಸ್ಟಾರ್ಟಿಂಗಿಂದನೇ ಕಾಂಪ್ಲಿಕೇಶನ್ಸ್ ಬರ್ಬೋದು. ಸೊ ಅಥವಾ ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಬರ್ಬೋದು, ಅಥವಾ ಕಾಂಪ್ಲಿಕೇಶನ್ಸ್ ಬರ್ದೇ ಇರ್ಬೋದು. ಸೊ ವಾಟ್ ಎವರ್, ಸೊ ಏನಕ್ಕೆ ಆಗಲಿ ವರ್ಸ್ಟ್ ಕೇಸ್ಗೂ ನಾವು ಪ್ರಿಪೇರ್ ಆಗಿರಬೇಕು. ಸೊ ಹಾಗಾಗಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟು ಅರೌಂಡ್ 50 to 1 lakh ತನಕ ನಿಮ್ಮ ಕೈಯಲ್ಲಿ ಒಂದಷ್ಟು ಅಮೌಂಟನ್ನು ಸೇವ್ ಮಾಡಿ ಇಟ್ಕೊಂಡಿರಿ. ಬಿಕಾಸ್ ಎಲ್ಲನೂ ಇನ್ಶೂರೆನ್ಸಲ್ಲಿ ಕವರ್ ಆಗ್ತಿರಲ್ಲ. ಸೊ ಲಾಸ್ಟ್ ಮಿನಿಟಲ್ಲಿ ಎಂಡ್ ಮೂಮೆಂಟಲ್ಲಿ ನೀವು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೋಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಇನ್ಪುಟ್ ಕೊಡ್ತಾ ಇದ್ದೀನಿ. ಸೊ ನಾನು ಕೂಡ ಸೇವ್ ಮಾಡಿ ಇಟ್ಕೊಂಡಿದ್ದೆ ಒಂದಷ್ಟು ಅಮೌಂಟು. ಬೇರೆ ನಮಗೆ ಏನಾದರೂ ಎಕ್ಸ್ಪೆನ್ಸಸ್ ಬಂದರೆ ಇಮಿಡಿಯೇಟಾಗಿ, ಸೊ ಹಾಗಾಗಿ ನಾವು ಸೇವ್ ಮಾಡಿ ಇಟ್ಕೊಂಡಿದ್ವಿ. ಸೊ ವರ್ಸ್ಟ್ ಕೇಸ್ಗೂ ಪ್ರಿಪೇರ್ ಆಗಿರಬೇಕಲ್ವಾ, ಅದಕ್ಕೋಸ್ಕರ. ಮತ್ತು ಏನೇ ಆಗಲಿ ಕೆಲವೊಂದು ಡೀಟೇಲ್ಸನ್ನ ಅಥವಾ ಏನೇ ಒಂದು ಡೌಟ್ಸ್ ಬಂದ್ರೂ ಒಂದು ಸಲ ಹಾಸ್ಪಿಟಲ್ಸಿಗೆ ಹೋಗಿಬಿಟ್ಟು ವಿಸಿಟ್ ಮಾಡಿ ನೀವು ವಿಚಾರಿಸೋದು ಒಳ್ಳೆಯದು. ಜಸ್ಟ್ ರ್ಯಾಂಡಮ್ಮಾಗಿ ಯಾರೋ ಕೇಳಿದ್ದನ್ನ ಈವೊಂದು ಪಾಪು ವಿಷಯದಲ್ಲಾಗಿರ್ಬೋದು, ಫೈನಾನ್ಸ್ ವಿಚಾರದಲ್ಲಿ, ಈ ಎಕ್ಸ್ಪೆನ್ಸಸ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಹೆಲ್ತ್ ಬಗ್ಗೆನೇ ಆಗಿರ್ಬೋದು, ನೀವು ಬೇರೆ ಕಡೆನೂ ಇನ್ಫಾರ್ಮೇಷನ್ ಬಂದರೆ ತೊಗೊಳ್ಳಿ. ಸೇಮ್ ದ ವೇ ಒಂದು ಸಲ ನೀವು ಡಾಕ್ಟರ್ಸ್ ಹತ್ರನೂ ಹೋಗಿಬಿಟ್ಟು ಹಾಸ್ಪಿಟಲಲ್ಲಿ ವಿಚಾರಿಸೋದು ಕೂಡ ಒಳ್ಳೆಯದು ಅನ್ನೋದು ನನ್ನ ಒಂದು ಇನ್ಪುಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ದ್ಯಾಟ್ಸ್ ಇಟ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ಇವಾಗ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಯಾರೆಲ್ಲ ನ್ಯೂ ಕಪಲ್ಸ್ ಇದ್ದಾರೆ, ಅವ್ರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. Until then, bye bye.